ಹೆಸರು ಅದು ಆನೆ ಹೆಸ್ರೇನು? ಎಲ್ಲಿ ಕ್ಯಾಪ್ಚರ್ ಮಾಡಿದೆ ಅದು? ಇದು ಹಾಸನದಲ್ಲಿ ಎಷ್ಟೂರು ಅಂತ ಬರುತ್ತೇವಲ್ಲ ಅದು, ಮತ್ತೆ ಇದು ಇವರ ಆನೆ ಗೊಂಬೆ ಕಾಣ್ತೈತೆ. ನಿಮ್ದು ಆನೆ ಇದು? ನಿಮ್ದು ಕಂಚನ್ ಆನೆಯ ಮಾವು ತರ ಹೆಸರು ವಿಜಯ ಅಂತ. ಸೊ ನೋಡಿರ್ಬೋದು, ಅವರು ಕೂಡ ಕಾಣಿಸ್ಕೊಳ್ತಾರೆ ಮೊದಲ ಭಾಗದಲ್ಲಿ. ತುಂಬಾನೇ ಅದ್ಭುತವಾದಂತ ಆನೆ. ಸುಮಾರು ಒಂದು 27 ವರ್ಷ ವಯಸ್ಸಾಗಿರ್ಬೇಕು ಕಂಚನ್ಗೆ. ಸಕಲೇಶ್ಪುರ ಹೆಸಳೂರು ಭಾಗದಲ್ಲಿ ಒಂದು ಕಂಚನನ್ನ ಹಿಡಿದಿದ್ದು. ನೋಡ್ತಾ ಇರ್ಬೋದು ಸಕಲೇಶ್ಪುರದ ಆನೆಗಳು ಯಾವ ರೀತಿ ಪವರ್ಫುಲ್ ಆಗಿರುತ್ತೆ. ಜೊತೆಗೆ ಸಕಲೇಶ್ಪುರದ ಆನೆಗಳೇ ತುಂಬಾನೇ ಹೆಸರು ಕೂಡ ಮಾಡ್ತಾ ಇರೋದು. ಉದಾಹರಣೆಗೆ ಧನಂಜಯ ಆಗಿರ್ಬೋದು, ಇನ್ನಿತರೆ ಆನೆಗಳು ಒಳ್ಳೆ ರೀತಿಯಲ್ಲೂ ಕೂಡ ನೇಮ್ ಮಾಡ್ತಾ ಇದಾವೆ. ಎಲ್ಲವೂ ಕೂಡ ಒಂದೇ ಭಾಗದಲ್ಲೇ ಕ್ಯಾಪ್ಚರ್ ಮಾಡಿದಂತ ಆನೆ. ಈ ಒಂದು ಆನೆನ ಸರಿಸುಮಾರು 2015 ಅಥವಾ 16ರಲ್ಲಿ ಕ್ಯಾಪ್ಚರ್ ಮಾಡಿದಂತ ಆನೆ. ಒಳ್ಳೆ ಆನೆ, ಸಖತ್ತಾಗಿ ಟ್ರೈನಿಂಗ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಈಗಾಗಲೇ ಕಾರ್ಯಾಚರಣೆಗೂ ಕೂಡ ಉಪಯೋಗಿಸ್ಕೋತಿದ್ದಾರೆ. ಇದು ಅಂದ್ರೆ ಕಂಚನ್ದು ಇದೊಂದು 4 ಅಥವಾ 5ನೇ ಕಾರ್ಯಾಚರಣೆ ಆಗಿರುತ್ತೆ. ಒಳ್ಳೆ ರೀತಿಯಲ್ಲೂ ಕೂಡ ರೆಸ್ಪಾನ್ಸ್. ಕಾಡಾನೆ ಓಡಿಸುವಂತಹ ಕಾರ್ಯಾಚರಣೆ ಚನ್ನಪಟ್ಟಣ ಮತ್ತು ರಾಮನಗರ ಭಾಗದಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾನೆ ಕಂಚನ್. ಕಂಪ್ಲೀಟ್ ಒಂದು ಮಾವು ತರ ಟೀಮ್ ಆಗಿರ್ಬೋದು. ಸರಿಸುಮಾರು ಒಂದು 7 ಆನೆಗಳನ್ನ ಬಳಸ್ಕೊಂಡಿರ್ತಾರೆ. ಅದರಲ್ಲಿ ಲಕ್ಷ್ಮಣಗೆ ಜಾಸ್ತಿ ಮದ ಇದ್ದಂತ ಕಾರಣ ಅದನ್ನ ವಾಪಸ್ ಕಳಿಸ್ಬಿಡ್ತಾರೆ. ಇನ್ನುಳಿದ ಬೇರೆ ಬೇರೆ ಆನೆಗಳ ಜೊತೆ ಕಂಚನ್ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾನೆ. ಒಳ್ಳೆ ಆನೆ ಅಂತ ಕೂಡ ಕರ್ಸ್ಕೊಂಡಿದ್ದಾನೆ. ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗುತ್ತಿದೆ. ಈತನ ಒಂದು ನಡೆ ಆಗಿರ್ಬೋದು, ಈತನ ಒಂದು ಲುಕ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಸೂಪರ್ ಆಗಿದೆ. ಮುಂದಿನ ದಿನಗಳಲ್ಲಿ ಈತ ಒಂದು ದೊಡ್ಡ ಲೆವೆಲ್ಗೆ ಹೆಸರು ಮಾಡೋದು ಗ್ಯಾರಂಟಿ. ಜೊತೆಗೆ ಈಗಾಗ್ಲೇ 1 ವರ್ಷ ಅಂದ್ರೆ ಕಳೆದ ವರ್ಷ ದಸರಾದಲ್ಲಿಯೂ ಸಹ ಭಾಗಿಯಾಗಿದ್ದಾನೆ. ಈ ವರ್ಷವೂ ಕೂಡ ದಸರಾಗೆ ಹೋಗ್ತಾರೆ. ಅಲ್ಲಿಯೂ ಕೂಡ ಆಕರ್ಷಣೆ ಆಗಿದ್ದಾನೆ. ಹೆಸರನ್ನೇ ಇಟ್ಟಿದ್ದಾರಲ್ಲ ಕಂಚನ್ ಅಂತ. ಅದೇ ತುಂಬಾನೇ ಎಲ್ರಿಗೂ ಕೂಡ ಇಷ್ಟವಾಗುತ್ತದೆ. ಒಂದು ಸ್ಪೆಷಲ್ ಹೆಸರು ಅಂತ ಹೇಳ್ಬೋದು ಕಂಚನ್ ಅಂತ. ಎಲ್ರಿಗೂ ಕೂಡ ಇಷ್ಟವಾಗ್ತದೆ. ತುಂಬಾ ಚೆನ್ನಾಗಿ ಮಾವುತರು ಕಂಚನ್ ಅನ್ನ ನೋಡ್ಕೋತಾ ಇದ್ದಾರೆ. ಒಳ್ಳೆ ರೀತಿಯಲ್ಲೂ ಕೂಡ ತೂಕ ಇದ್ದಾನೆ. ಏನಿಲ್ಲ ಅಂದ್ರೆ ಒಂದು 4,500 kg ತನಕ ತೂಕ ಇದ್ದಾನೆ. ಜೊತೆಗೆ ಈತ ಕೂಡ ಒಂದು ಸೇಮ್ ಟು ಸೇಮ್ ಭೀಮನದ್ದೇ ವಯಸ್ಸು, ಅಂದ್ರೆ ನಮ್ಮ ಒಂದು ಕರ್ನಾಟಕ ಭೀಮ ಇದನ್ನೆಲ್ಲ ಅಷ್ಟೇ ವಯಸ್ಸಾಗಿದೆ. ಕಂಚನ್ಗೆ ಎಲ್ಲರೂ ಕೂಡ ಫ್ಯಾನ್ ಆಗ್ಬಿಟ್ಟಿದ್ದಾರೆ. ಕಂಚನ್ ಅನ್ನ ತುಂಬಾ ಜನ ನೋಡ್ಬೇಕು ಅಂತ ಅಲ್ಲಿ ಕ್ಯಾಂಪ್ ಹತ್ರ ಕೂಡ ಹೋಗ್ತಾ ಇದ್ರು. ಅಲ್ಲಿ ಮುಖ್ಯವಾಗಿ ಆಕರ್ಷಣೆ ಯಾವ ಆನೆ ಅಂದ್ರೆ ಅದುವೇ ಕಂಚನ್. ಆತನ ಒಂದು ಹೈಟ್ ಆಗಿರ್ಬೋದು, ಪರ್ಸನಾಲಿಟಿ ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿದೆ. ಒಳ್ಳೆ ರೀತಿಯಲ್ಲಿ ಹೆಸರು ಮಾಡ್ಲಿ ಮುಂದಿನ ದಿನಗಳಲ್ಲಿ ಅಂತ ಎಲ್ಲರೂ ಕೂಡ ವಿಷಯನ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಹಲಸಿನ ಸೀಸನ್ ಆದಂತ ಕಾರಣ ಎಲ್ಲ ಆನೆಗಳು ಕೂಡ ಹಲಸು ತಿನ್ನುವಂತ ಒಂದು ಅಪೇಕ್ಷೆ ಕೂಡ ಮಾಡುತ್ತೆ. ಅದೇ ರೀತಿ ಆ ಕಡೆ ಈ ಕಡೆ ಎಲ್ಲೇ ಮರ ಇದ್ರು ಕೂಡ ಅದನ್ನ ಹುಡುಕಿಕೊಂಡು ಹೋಗಿ ಹಲಸನ್ನು ಕೂಡ ತಿನ್ನುತ್ತೆ. ಸಾಕಷ್ಟು ಜನ ಕ್ಯಾಂಪ್ ಹತ್ರ ಬಂದು ಕಂಚನನ್ನ ಮೀಟ್ ಮಾಡಿ ಫೋಟೋವನ್ನು ಕೂಡ ತೆಗೆಸ್ಕೊಳ್ತಾರೆ. ಪ್ರತಿಯೊಬ್ರು ಕೂಡ ಕಂಚನನ್ನ ಇಷ್ಟಪಟ್ಟು ಆತನನ್ನ ಹತ್ತಿರಕ್ಕೆ ಹೋಗಿ ಮಾತನಾಡಿಸ್ತಾರೆ. ತುಂಬಾನೇ ಚೆನ್ನಾಗಿರುವಂತ ಆನೆ. ಸೊ ಇದಕ್ಕೇನು ಮೋಟ್ ಬಾಲ ಇಲ್ಲ, ಅಂದ್ರೆ ಏನು ಬಾಲ ಏನು ಕಟ್ಟಾಗಿಲ್ಲ. ನೋಡ್ತಾ ಇರ್ಬೋದು ಬಾಲ ಉದ್ದನೇ ಇದೆ. ಆದ್ರೆ ನಮ್ಮ ಒಂದು ಭೀಮನಿಗೆ ಬಾಲ ಕಟ್ಟಾಗ್ಬಿಟ್ಟಿರುತ್ತೆ. ಅಂದ್ರೆ ಕಾಡಾನೆ ಜೊತೆ ಫೈಟ್ ಆದಂತ ಟೈಮ್ ನಲ್ಲಿ ಕಾಡಿನಲ್ಲಿ ಇದನ್ನು ಕೂಡ ಕಾಡಿಗೆ ಬಿಡ್ತಾ ಇರೋದು. ಯಾವುದೇ ರೀತಿ ಒಂದು ಬಹುಶಃ ಫೈಟ್ ಆಗಿಲ್ಲ. ಸೊ ಹೀಗಾಗಿ ಬಾಲ ಬಚಾವ್ ಅಂದ್ರೆ ಉಳ್ಕೊಂಡಿದೆ ಬಾಲ. ಕಂಚನ್ ನಿಮ್ಗೂ ಕೂಡ ಇಷ್ಟನ? ಯಾವ ರೀತಿ ಇದ್ದಾನೆ ಕಂಚನ್ ಅಂತ ನೋಡ್ತಾ ಇರ್ಬೋದು. ಒಳ್ಳೆ ಪರ್ಸನಾಲಿಟಿ. ಜೊತೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆಮೇಲೆ ದುಬಾರೆ ಕ್ಯಾಂಪ್ನವ್ರು ಆಗಿರ್ಬೋದು, ಆಮೇಲೆ ಮೈಸೂರು ದಸರಾಗೆ ಹೋದಂತ ಟೈಮ್ ನಲ್ಲಿ ಎಲ್ಲರೂ ಕೂಡ ಹೇಳುವುದು ಕಂಚನ್ ಫ್ಯೂಚರ್ ನಲ್ಲಿ ಒಳ್ಳೆ ಹೆಸರು ಮಾಡ್ತಾನೆ, ಒಳ್ಳೆ ಬಲಿಷ್ಠವಾದಂತ ಆನೆ ಆಗ್ತಾನೆ. ಜೊತೆಗೆ ಈಗ್ಲಿಂದಲೇ ಟ್ರೈನಿಂಗ್ ಅನ್ನ ಕೊಡ್ತಿದ್ದಾರಲ್ಲ. ಸೊ ಹೀಗಾಗಿ ಒಳ್ಳೆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಹೆಸರು ಮಾಡುತ್ತೆ. ಈಗಾಗಲೇ ಕಾರ್ಯಾಚರಣೆ ಅಂದ್ರೆ ಓಡಿಸುವಂತ ಕಾರ್ಯಾಚರಣೆಗೆ ಹೋಗ್ತಾನೆ. ಮುಂದಿನ ದಿನಗಳಲ್ಲಿ ಇನ್ನೊಂದು ಟೀಮ್ ಅಂತ ಮಾಡಿದ್ರೆ ಕಾಡನ್ನು ಹಿಡಿಯುವಂತ ಕಾರ್ಯಾಚರಣೆಯಲ್ಲಿ ಕಂಚನ್ ಕೂಡ ಒಂದು ಮುಖ್ಯ ಪಾತ್ರಧಾರಿಯಾಗಿ ಭಾಗವಹಿಸೋದು ಗ್ಯಾರಂಟಿ. ಇದ್ರ ಬಗ್ಗೆ ನೀವೇನಂತೀರಾ? ನಿಮ್ಗೂ ಕೂಡ ಇಷ್ಟವಾಗ್ತಿದ್ದಾನ ಕಂಚನ್ ಬಗ್ಗೆ ಒಂದು 2 ಮಾತುಗಳಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಕಂಚನ್ ವಿಶೇಷವಾದಂತ ಆನೆ, ಅದಂತೂ 100% ಸತ್ಯ. ಅಂದ್ರೆ ದುಬಾರೆ ಕ್ಯಾಂಪ್ ನಲ್ಲಿರುವಂತ ವಿಶೇಷವಾದಂತ ಆನೆಗಳ ಪೈಕಿ ಕಂಚನ್ ಕೂಡ ಒಬ್ಬ. ಬೇರೆ ಬೇರೆ ಆನೆಗಳು ಇದ್ರೂ ಕೂಡ ಕಂಚನ್ಗೆ ಒಂದು ಸ್ಪೆಷಲ್ ಅಭಿಮಾನಿಗಳು ಅಂತ ಇರ್ತಾರಲ್ಲ. ಸೊ ಅವರೆಲ್ಲರೂ ಕೂಡ ಕಂಚನ್ನ ಇಷ್ಟಪಟ್ಟು ಕಂಚನನ್ನ ಮೆಚ್ಕೊಂಡಿದ್ದಾರೆ. ಓಡ್ಸಕ್ಕೆ